ಗುಬ್ಬಿ ತಾಲೂಕು ಕರೇನಹಳ್ಳಿ. ಅರೆ ಅರೆ ಅರೇನಹಳ್ಳಿ. ಇದೇನು ಯಾರ್ದು ನಿಮ್ದು ಯಾರ್ದು ನಿಮ್ದೇನಾ? ಹಾಂ ಹಾಂ. ಎಲ್ಲ ಇವಾಗ ಇಲ್ಲೇ ಹಾಕೊಂಡಿರ್ತೀರ ಯಾವಾಗಲೂ? ಇಲ್ಲೇ ಹಾಕಿ ಇಲ್ಲೇ ಕಟ್ಟಿ ಲೋಡ್ ಮಾಡ್ತಾರೆ. ಹಾಂ. ಇದು ಎಷ್ಟು ದಿನ ಇರುತ್ತೆ? ತಿಂಗಳ ಇರುತ್ತಾ? ಅಲ್ಲ, ಒಂದು 2 ದಿನ ಇರುತ್ತೆ ಅಷ್ಟೇ. 2 ದಿನ ಲೋಡ್ ಮಾಡ್ತಾರೆ. ಸ್ವಲ್ಪ ಆ ಕಡೆ ಈ ಕಡೆ ಸರಿನಾ? ಇಲ್ಲಿ ಬೇಡ, ಆ ಕಡೆ ಈ ಕಡೆ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಹಣಕಾಸಿಗೆ ಸ್ವಲ್ಪ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಮಕ್ಕಳು ಮರಿ ಕೂಡ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗ್ತದೆ. ಜಾಗ ಇಲ್ಲ, ಇಲ್ಲೇ ಕ್ಲೋಸ್ ಅಲ್ವ ನಮ್ಮದು? ಎಲ್ಲ ಫುಲ್ ಹಾಕೊಂಡ್ಬಿಟ್ಟಿದ್ದೀರಿ. ಯಾವಾಗ ಹಾಕೊಂಡ್ರಿ? ಕಟ್ಬೇಕಾರೆ ಹಾಕೊಂಡ್ರೆ ರೀಸೆಂಟ್ ಒಂದು 2 ವರ್ಷದಿಂದ ಈಚೆಗೆ ಸ್ವಲ್ಪ ಇನ್ನೂ ವ್ಯತ್ಯಾಸ ಆಗ್ತದೆ ಅಂತ ಹಾಕೊಂಡಾಗಳಿಂದ ಅನಿಸ್ತಾ ಇದ್ದಿಲ್ವ ನಿಮಗೆ? ನಿಮಗೆ ಅನಿಸ್ಬೇಕು. ನಿಮ್ಮ ಮನೆಯದು ಹಾಕೊಂಡೋದಕ್ಕಿಂತ ಮುಂಚೆ ಹೇಗಿತ್ತು, ಈಗ ಹೇಗಿತ್ತು ಅಂತ ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ. ಈಗ ಏನಾಗುತ್ತೆ ಅಂದರೆ ಇದೆಲ್ಲ ತಲೆ ಮೇಲೆ ನಿಮ್ಮ ಥರಗಳು ಕಲ್ಲಾಗ್ತದೆ. ಏನು ಮಾಡಿದ್ರು ಸಕ್ಸಸ್ ಆಗಲ್ಲ. ಹಣಕಾಸು ವ್ಯತ್ಯಾಸ ಆಗ್ತಾ ಹೋಗ್ತದೆ ಅಂತ ಆಯ್ತಾ? ಈಗ ಅವ್ರು ಏನು ಮಾಡ್ಕೊಂಡ್ರೆ ಸಾಲಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳೋದು. ನೀವು ಕೂಡ ನಿಮಗೆ ಆರೋಗ್ಯ ಕೂಡ ಮಾಡ್ಕೊಡ್ತೀವಿ ಅಂತಮ್ಮ. ನಿಮಗೆ ಅನುಭವ ಗೊತ್ತಾಗುತ್ತೆ. ಸಾಧ್ಯವಾದಷ್ಟು ಈ ಇದೆಯಲ್ಲ, ಅದು ಈ ಪಿಲ್ಲರ್ ಹಾಕಿದ್ರಲ್ಲ, ಅಡ್ಡ ಕಟ್ಟಿದ್ರಲ್ಲ, ಇಲ್ಲಿಗೆ ಟೋಟಲ್ ಈ ಪಿಲ್ಲರ್ ತೆಗೆದು ಕಟ್ ಮಾಡಿ ಇಲ್ಲಿ ಬರಬೇಕು. ಇದು ಫುಲ್ ಮಳೆ ನೀರು ಒಳಗೆ ಬರಬೇಕು. ಅರ್ಥ ಆಯ್ತಾ? ನೀವೆಲ್ಲ ಏನಾಗಿದೆ ಅಂದ್ರೆ ಎಷ್ಟಿದು ಅಂತ ಕೇಳಿದ್ರೆ ಏನು ಹೇಳ್ತೀರಿ ನೀವು? ಏನಂತ ಗೊತ್ತಾಗಲ್ಲ. ಅದಾಗಿದೆ, ಕಣ್ಣು ಮುಚ್ಚಕ್ಕಾಗಿದೆ, ಕಣ್ಣು ಬಟ್ಟೆ ಮುಚ್ಚಕ್ಕಾಗಿದೆ. ಪೂರ್ತಿ ಹಾಕೊಂಡು ನೀರು ಬಿಡ್ದಂಗೆ ಅಂತ ಹೇಳೋದು ಅದೇ ನಾವು ತೊಂದರೆ ಮಾಡ್ಕೊಳ್ಳೋದು. ಸೊ ಕೊನೆಗೆ ಇಲ್ಲಿಗನ್ನ ಮಾಡ್ಕೊಳ್ಳಿ. ಕೊನೆಗೆ ಇವೆಲ್ಲ ಕಟ್ ಮಾಡ್ಬಿಟ್ಟು ಇದನ್ನೆಲ್ಲ ಪೂರ್ತಿ ಕಟ್ ಮಾಡಿ ಕಂಪ್ಲೀಟ್ ಸ್ಟ್ರೈಟ್ ಇಲ್ಲಿಗೆ ಮಾಡ್ಕೊಳ್ಳಿ. ಏನು ತೊಂದರೆ ಇಲ್ಲ. ಇಲ್ಲಿಗೆ ಇಲ್ಲ, ಇಲ್ಲಿಂದ ಖಾಲಿ ಮಾಡಿ ಫಸ್ಟ್. ಇನ್ಯಾರಕ್ಕೆ ಇದು ಗ್ಯಾಪ್ ಇಟ್ಬಿಡೋಣ. ಇಲ್ಲಿಂದ ಟೋಟಲ್ ಗ್ಯಾಪ್ ಬಿಡಿ. ನಮ್ಮ ಕಾಂಪೌಂಡ್ ಇರಲ್ಲ ಮಯ್ಯ. ಕಾಂಪೌಂಡ್ ನಮ್ಮ ಕಾಂಪೌಂಡ್ ನೀರು ಟೋಟಲ್ ಈ ಪಿಲ್ಲರ್ ಎಲ್ಲ ಹಾಕಿದ್ರೆ ತಲೆ ಮೇಲೆ ಇದೆಲ್ಲ ಹಾಕಿದ್ರೆ ಕಲ್ಲು ಹಾಕೊಂಡಂಗೆ ಇದೆ. ಅದು ಗಂಡು ಮಕ್ಕಳ ಮೇಲೆನೆ ಯಾರು ನಮ್ಮ ನಿಮ್ಮ ಮಗಳ ನಮ್ಗೆ ಕೊಟ್ಟಿದ್ದೀರಿ. ಏನೂ ಆಗಲ್ಲ, ಒಳ್ಳೆದಾಗಲಿ. ಮಗಳ ಸಂತೋಷ ಇರುತ್ತಾಳೆ. ಸ್ವಲ್ಪ ಕಾಂಪೌಂಡ್ ಇರಲಿ, ನಮಗೆ ಕಾಂಪೌಂಡ್ ಇರಲಿ. ಇನ್ನೊಂದು ಏನು ಗೊತ್ತಾ ನಾನು ಹೇಳೋದು, ಇದೆಲ್ಲ ತೆಗೆದ್ಬಿಟ್ಟು ಇದನ್ನು ತೆಗೆದ್ಬಿಟ್ಟು ಇಲ್ಲಿಗೆ ಬರ್ತಲ್ವಾ, ಇಲ್ಲಿಗೆ ಮಾತ್ರ ಇಲ್ಲ ಅಷ್ಟೇ. ಇದು ಅದೇ ಹಳೆ ಪಾಯಿ ಕಣಕ. ಅಷ್ಟೇ, ಹಳೆ ಪಾಯಿ ಬೇಡ. ಸರಿನಾ? ನೀನಪ್ಪ ನಮ್ಮನ ಅಷ್ಟೇ ಕ್ಲೋಸ್ ಮಾಡಿ. ಆ ಪಿಲ್ಲರ್ ಅಲ್ಲಿ ಈ ಒಂದು ಪಿಲ್ಲರ್ ಹೆಂಗ್ ಗೊತ್ತಾ, ಹಾಕೊಳ್ತಿರಲ್ಲ, ಸ್ಟ್ರೈಟ್ ಹಾಕೊಳ್ತಿರಲ್ಲ, ಇಲ್ಲೊಂದು ಈ ಗೋಡಿ ನೀರಕ್ಕೆ ಈ ಗೋಡಿ ನೀರಕ್ಕೆ ಒಂದು ಪಿಲ್ಲರ್ ಮಾಡ್ತೀವಿ. ಅದಾಯ್ತಾ? ಇಲ್ಲಿಂದ ಗೇಟ್ ತಗೋಬೇಕು, ಗೇಟು ಈ ಕಡೆಗೆ ಹಾಕ್ಬಿಟ್ಟು ಇಲ್ಲಿಂದ ಇಲ್ಲಿ ಸಣ್ಣ ಗೇಟ್ ಇರ್ಲಿ ಬೇಕಾದ್ರೆ ಏನು ತೊಂದರೆ ಏನಲ್ಲ. ಇಲ್ಲಿಂದ ಇಲ್ಲಿಗೆ ಸಣ್ಣ ಗೇಟ್ ಇರಲಿ, 2-3 ಗೇಟ್ ಇರಲಿ ಬೇಕಾದ್ರೆ ನೀರು ನಮ್ಮ ಕಾಂಪೌಂಡ್ ಒಳಗೆ ಬರಬೇಕು, ಸಂಪತ್ತು ನಮ್ಮ ಕಾಂಪೌಂಡ್ ಇರಬೇಕು. ಎಲ್ಲೋ ಹೊರಗಡೆ ಕಳಿಸ್ತೀನಿ ಅಂತ ಇತ್ತು ನಾವು. ನನ್ಗೆ ಬೇಡಪ್ಪ, ನಮ್ಗೇನೋ ಬೇಡ, ಹೊರಗೆ ಹೋಗ್ಬಿಡ್ಲಿ ನನಗೆ ಆಗ್ತಾ ಇತ್ತು. ನನಗೆ ಬೇಡಪ್ಪ ಅಂತ ನೀವು ಹೇಳ್ದಂಗೆ ಅಲ್ವಾ? ಇದನ್ನೆಲ್ಲ ಪೂರ್ತಿ ಕಿತ್ತಾಕಿ ಇದೆಲ್ಲ ತಲೆ ಮೇಲೆ ಎಲ್ಲ ಇದಾಡ್ದಂಗೆ ಒಂದು ಈ
ಇದೆಲ್ಲ ಎತ್ತರ ಗಿಡಗಳು ಬೆಳೆಸ್ಬೇಕಲ್ಲ. ಎತ್ತರ ಏನು ಮಣ್ಣು ಒಬ್ಬರು ಎಲ್ಲ ಹಾಕೊಂಡು ತಲೆ ಮೇಲೆ ಕಲ್ಲು ಹಾಕೊಂಡು ಹೆಣ್ಮಕ್ಳ ಮೇಲೆ ಅರ್ಥ ಆಯ್ತಾ? ಆರೋಗ್ಯವಂತರಾಗಿರೋದು ಮತ್ತೆ ಸುಮ್ಮನೆ ನೆಮ್ಮದಿ ಕಳ್ಕೊಳ್ತಾರೆ. ಇದು ಮಾಡಿ ಆ ಕಡೆಯಿಂದ ನೀರು ಬರೋದು ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಬಂದ್ಮೇಲೆ ಇಲ್ಲಿ ನೀರು ಹಾಕಿದ್ರೆ ಇಲ್ಲಿ ಎಲ್ಲ ಎತ್ತರ ಆಗಿದೆ ನೋಡಿ. ಅರ್ಥ ಆಯ್ತಾ? ಅದಲ್ಲ ನಮ್ಗೆ ಗೊತ್ತಿಲ್ಲದೇ ಆಗ್ಬಿಡುತ್ತೆ ಒಂದ್ಸಾರಿ. ನೀರು ಹಾಕಿದ್ರೆ ಇದೆಲ್ಲ ನಮ್ದೇ, ಈಗ ನಾವು ಬಳಸೋದು ನಮ್ದೇ. ಈಗ ಅಲ್ಲಿ ನೀರು ಹಾಕಿದ್ರೆ ಈ ಕಡೆ ಹೋಗ್ಬೇಕು, ಸ್ಟಾಪ್ ಆಗಬಾರ್ದು. ಅರ್ಥ ಆಯ್ತಾ? ಸ್ಟಾಪ್ ಆಗದಂಗೆ ಮಾಡ್ಕೊಳ್ಳಿ. ಯಾವಾಗ ಎತ್ತರ ಮಾಡ್ಕೊಂಡ್ರು ಸಾಲ ಮಾಡ್ಕೊಳ್ತೀವಿ. ಇವ್ರು ಇದು ಓಕೆ. ಇಲ್ಲಿ ಮೇಲಿದೆಯಲ್ಲ ಎಲ್ಲ ಸಾಮಾನು ಹಾಕ್ಬೇಕು, ಎಲ್ಲ ತೆಗೆದ್ಬಿಡಿ. ಸಾಮಾನು ಏನು ಹಾಕ್ಬೇಡಮ್ಮ, ನಿಮ್ ಜವಾಬ್ದಾರಿ ಅದು. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ, ಏನು ತೊಂದರೆ ಇಲ್ಲ. ನೀವು ಒಟ್ಟು ಶೀಟ್ ಹಾಕಿದಲ್ವಾ ಅವಾಗಲಿಂದ ಸ್ಟಾರ್ಟ್ ಆಗಿದೆ. ಅವಾಗಲಿಂದಲೇ ನಮಗೆ ತೊಂದರೆ. ಅಲ್ಲಿವರೆಗೂ 3 ವರ್ಷದಿಂದಲೂ ದಿಗುವಳಿ ಒಂಥರ ಅಲ್ವಮ್ಮ. ಅಲ್ಲಿಂದಲೂ ಸ್ವಲ್ಪ ಹಂಗಾಗಿ ಕುಂಠಿತ ಆಗ್ತಾ ಬರುತ್ತೆ. ಅಷ್ಟು ಬಿಟ್ರೆ ಏನ್ ನಿಮ್ಗೇನು ಏನೋ ಇದು ಬಂದ್ಬಿಟ್ಟಿದೆ ಜಾಸ್ತಿ ಆಗುತ್ತೆ. ನಾವ್ ಅಂದ್ಕೊಂಡಿದ್ದಕ್ಕೂ ಇದು ಸ್ವಲ್ಪ ಬಾ ಪುಟ್ಟ ಕರ್ಕೊಂಡೋಗ್ ಬಾಮ್ಮ. ಯಾರು ಬರ್ತಾರೆ ಇಲ್ಲಿ? ಅಜ್ಜಿನಾ? ಯಾರು ಅಜ್ಜಿನ? ಒಂದು ಅಜ್ಜಿ ಮಲಗಿದ್ರು ಓಕೆ, ವಯಸ್ಸಾಗಿದೆ. ಬಟ್ ಮಕ್ಕಳು ಹೆಣ್ಮಕ್ಳು, ಅದರಲ್ಲೂ ಹೆಣ್ಮಕ್ಳು ಮತ್ತೆ ನೀವು ನಿಮ್ಮ ಮಕ್ಕಳು ಅವರು ಬಂದು ಪರ್ಮನೆಂಟ್ ಆಗಿ ನೋಡ್ಕೊಳ್ಳೋದು ಮಾಡ್ಕೋಬೇಡಿ. ಮಾಡಬೇಕು ಅಂದ್ರೆ ಇದನ್ನ ಕ್ಲೋಸ್ ಮಾಡಬೇಕು, ಇದು ಕ್ಲೋಸ್ ಮಾಡ್ಬೇಕು. ಅರ್ಥ ಆಯ್ತಾ? ಕ್ಲೋಸ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಯಾವಾಗ ಒಂದ್ ದಿವಸ ಮಲ್ಕೊಳ್ತೀವಿ ಅಂದ್ರೆ ಏನ್ ದೊಡ್ಡ ವಿಚಾರ ಅಲ್ಲ. ನೆನಪಿರ್ಬೇಕು, ನಾನು ಹೇಳಿಲ್ಲ ಅಂತ ಅನ್ಕೋಬಾರ್ದು ಅಂತ ಹೇಳ್ತಾರೆ ಅಲ್ವಾ. ಪೂಜೆ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಚೆನ್ನಾಗಿರೋದು ಚೆನ್ನಾಗಿದೆ ಅಂತ ಹೇಳ್ತೀನಿ. ನೀವು ಸ್ವಲ್ಪ ವ್ಯತ್ಯಾಸ ಆಗಿರೋದನ್ನ ವ್ಯತ್ಯಾಸ ಆಗಿದೆ ಅಲ್ವಾ. ನಡಿ ಪುಟ್ಟ, ನೀನೇ ಎಲ್ಲ ತೋರಿಸ್ತೀಯ ಕಣಮ್ಮ. ಯಾರು ಜೋರಾಗಿಲ್ಲ ಕಣಪ್ಪ, ನೀನು ತೋರಿಸ್ತೀಯ. ನೋಡಿ ಎಷ್ಟು ಜೋರಾಗಿ ತೋರಿಸೋದಕ್ಕೆ. ಇಲ್ಲಿ ಯಾರು ನೋಡ್ತಾರೆ? ಇಲ್ಲಿ ನೀವು ನಿಮ್ಮ ಇಲ್ಲಿ ನೋಡಿ, ಈ ಬೀರ್ನಲ್ಲಿ ದುಡ್ಡು ಹಣಕಾಸೆಲ್ಲ ವ್ಯವಹಾರ ಮಾಡ್ತಾರಲ್ಲ, ಕೆಲಸ ಮಾಡಿ ಇದನ್ನು ತೆಗೆದು ಈ ಕಡೆ ಇಟ್ಬಿಟ್ಟು ಇದನ್ನ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇದು ಸ್ಟ್ರೈಟ್ ಆಗಿ ಮಾಡಲಿಲ್ಲ ಅಂತಂದ್ರೆ ಹೆಣ್ಮಕ್ಳು ನೆಮ್ಮದಿಯಾಗಿ ಮಲಗೋದೇ ಇಲ್ಲ. ಅರ್ಥ ಆಯ್ತು ಹೇಳೋದು? ದೀರ್ಘ ವ್ಯಾಧಿಗಳು, ದೀರ್ಘ ಕಾಯಿಲೆ ಆಗ್ಬಿಡುತ್ತೆ. ಮತ್ತೆ ಅರ್ಥ ಮಾಡ್ಕೊಳ್ಳಿ. ಈ ವಾಲನ್ನ ಸ್ಟ್ರೈಟ್ ಮಾಡ್ಕೊಂಡ್ಬಿಡಿ. ಅದನ್ನ ಬೇಕಾದ್ರೆ ವಾಲನ್ನ ತಕೊಳ್ಳಿ. ಅದನ್ನ ಪೂಜೆ ಮಾಡಿದ್ರಲ್ಲಿ ಕಟ್ ಮಾಡಿದ್ರಲ್ವಾ, ವ್ಯತ್ಯಾಸ ಮಾಡ್ಕೊಂಡಿದ್ದೀವಿ. ಹಂಗಂತ ಈಗ ದುಡ್ಡು ಹಾಕದಂಗೆ, ಫೈನಾನ್ಷಿಯಲ್ ಖರ್ಚು ಮಾಡದಂಗೆ ಈ ವಾಲ್ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಹೊರಗೋಬೇಡ, ಒಳಕೋಬೇಡ. ಈ ವಾಲ್ ಏನಿದೆ ಕಂಟಿನ್ಯೂ ಮಾಡ್ಲಿ, ಸರಿನಾ? ಕಂಟಿನ್ಯೂ ಮಾಡಿ ನೆಮ್ಮದಿಯಾಗಿ ಮಲಗ್ತ ಬೇಡ, ಏನು ಬೇಡ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. ಅವಾಗ ನೆಮ್ಮದಿಯಾಗಿ ಮಲಗ್ತೀಯಮ್ಮಯ್ಯ, ಸರಿನಾ? ಈ ಮನೆ ಲಕ್ಷ್ಮಿ ನೀನಲ್ವಾ, ಏನ್ ನೆಮ್ಮದಿ ಆದ್ರೆ ಆ ಕಡೆನೇ ಇದ್ರು ಕೂಡ ಬಟ್ಟೆ ಇಟ್ಕೊಳ್ಳಿ, ಇಟ್ಕೊಳ್ಳಿ ಮೈ ತೊಂದ್ರೆ, ಸರಿನಾ? ಈಗ ಇಟ್ಕೊಂಡು ಇದೆಲ್ಲ ಏನ್ ಬೇಕಾದ್ರೆ ಸ್ಟೋರ್ ಮಾಡ್ಕೊಳ್ಳಿ, ಏನು ತೊಂದ್ರೆನಾಗಲ್ಲ. ನಿಮ್ಗೆ ಆಗಿರೋದೊಂದೇ ಸ್ವಲ್ಪ ಫೈನಾನ್ಷಿಯಲಿ ವ್ಯತ್ಯಾಸ ಆಗ್ತದೆ, ಬೇರೆ ಏನು ಅಂತದೇನು ದೊಡ್ಡ ಸಮಸ್ಯೆ ಇಲ್ಲ. ಮಾಡಿದ್ಮೇಲೆ ಸ್ವಲ್ಪ ಸಾಲಗಳು ಜಾಸ್ತಿ ಹೇಳಿ. ನರಸಿಂಹಮೂರ್ತಿನ ನೀವೇನ್ ಮಾಡ್ತೀರಾ? ಮಾಡ್ತಾ ಇದ್ದೀರಾ? ಸರಿ ಸರಿ. ಈಗ ನಾನು ಹೇಳಿದ್ದಕ್ಕೂ ನಿಮ್ಗೂ ಅದನ್ನ ಮಾಡಿದಾಗಿಂದ ಎಫೆಕ್ಟ್ ಆಗ್ತಿದೆ ಅಲ್ವಾ? ಎಫೆಕ್ಟ್ ಆಗ್ತಾ ಇದೆ. ಇರ್ಲಿ ಇರ್ಲಿ ಬಿಡಿ, ಇರ್ಲಿ ಬಿಡಿ. ಏನೋ ಪುಟ್ಟದ ಹೆಸರು ಕರ್ಕೊಂಡು ಹೋಗ್ಬಿಡ್ತಾರೆ. ಮಾಡ್ಲಿ ಅವ್ರು ಅಷ್ಟೇ, ಅವರು ಅಲ್ವಾ? ಎಷ್ಟು ನೋಡಿ
ಎಷ್ಟು ಖುಷಿಯಿಂದ ಓ, ಖ್ಯಾತಿ. ಹಾ? ಸಖತ್ತು ನಮ್ ತಾತ ನನ್ನಂಗ ಎಮ್ಗೆ ಹಾ. ನಮ್ ತಾತ ತಾತಿರು ಅಜ್ಜಿದಿರು ಅಂದ್ರೆ ಆಸೆ ಜಾಸ್ತಿ. ನಮ್ಮಲ್ಲಿ ಏನ್ ಮಾಡ್ತಾರೆ ಅನ್ನ ಆಗ ಎಮ್ಗೆ ಅಲ್ವಾ? ಏನಿಲ್ಲ, ಏನು ತಲೆ ಕೆಡ್ಸ್ಕೋಬೇಡಿ, ಇದನ್ನ ಮಾಡ್ಕೊಳ್ಳಿ ಹಂತ ಹಂತವಾಗಿ. ಮತ್ತೆ ಇದು ಟಿವಿ ಇಲ್ಲೇ ಇಲ್ಲ. ಇರ್ಲಿ ಬಿಡಿ, ಟಿವಿ ಯಾರೋ ಬಂದರು ಟಿವಿ ಅದಕ್ಕೆ ನನ್ನ ಅಜ್ಜಿ ಇವತ್ತು ಬೆಳಿಗ್ಗೆಯಿಂದ ಜ್ಞಾಪಿಸ್ಕೊಂಡಿದ್ದೀನಿ ಇಲ್ಲಿ ಈಗ ಕೇಳಲ್ಲ. ಯಾವೆಲ್ಲ ಏನು ಸಮಸ್ಯೆ ಏನಲ್ಲ. ನಮ್ಗೆ ಜ್ವರ ಬಂತು, ಈಗ ನೆಗಡಿ ಬಂದಿದೆ, ಟ್ಯಾಬ್ಲೆಟ್ ಹಾಕೊಳ್ತೀವಿ ಅಷ್ಟೇ. ನಮ್ಗೆ ದೊಡ್ಡ ಕಾಯಿಲೆ ಆಗ್ಬಿಟ್ರೆ, ದೊಡ್ಡ ಕಾಯಿಲೆ ಬರೋದಿಲ್ಲ ಅಂದ್ರೆ ಇಲ್ಲಿ ಬರೋದು. ಈ ಅಪ್ಪನ ಮೇಲೆ ಒಂದು 50 kg ಕಲ್ಲು ತಗೊಂಡು ಭಾರ ಇಟ್ಟು ಓಡಾಡ್ದಂಗೆ ಆಗ್ತಾ ಇದೆ ಅಷ್ಟೇ, ಏನು ಆಗಿಲ್ಲ. ಅರ್ಥ ಆಯ್ತು ಹೇಳೋದು? ನಿಮಗೆ ಅಂತ ತೊಂದರೆನೂ ಆಗಿಲ್ಲ, ಅದೇ ದೊಡ್ಡ ತೊಂದರೆನೂ ಆಗಿಲ್ಲ ಅಲ್ವಾ? ಏನು ಮಾಡೋ ಕೆಲಸಗಳು ತೊಂದ್ರೆ, ಆಮೇಲೆ ಅದೇ ದುಡ್ಡು ಕಾಸು ಸಮಸ್ಯೆ. ಫೈನಾನ್ಷಿಯಲಿ ಹೊಡ್ತಾ ಬೀಳುತ್ತೆ ಬಿಟ್ರೆ ಬರೀ ಅಂತ ಇದು ಡೋರಿಂದು ಇದು ಎದುರುಗಡೆ ತೆಗಿತೀನಿ ಅಂತಾರೆ ನಮ್ಮ ಮನೆಯವರು. ಅದೊಂದು ನೋಡ್ಬೇಕು. ಬೇಡ ಬೇಡ ಅಂತ ನಾ ಬೇಡ ಇರ್ಲಿ ಬಿಡ್ರಿ ಅಂತ ಮುಂಚೆ ಹಿಂಗೆ ಇದ್ದಿದ್ದು. ಇವಾಗ ಇದು ಹಿಂದಿತ್ತು ಗೇಟ್ ಅದು. ಸರಿ, ಒಂದು ಕೆಲಸ ಮಾಡಿ ಬಂದು ಹೇಳ್ತೀನಿ. ನೀವು ಈ ಶೀಟ್ ಇಲ್ದಾಗ ಅಲ್ಲಿವರೆಗೂ ಮಾಡ್ಕೋಬಹುದು ವಿಚಾರಗಳದ್ದು. ಶೀಟ್ ಇಲ್ಲಿಗೆ ಮಾಡ್ಕೊಂಡಾಗ ಅದೇನಾಗುತ್ತೆ, ಅಲ್ಲಿ ಮಾಡೋಕ್ ಬರೋದಿಲ್ಲ. ಮಾಡ್ಕೊಳ್ಳಿ, ಬಟ್ ಏನಪ್ಪಾ ಅಂದ್ರೆ ನಮ್ಮ ವಿಚಾರದಲ್ಲಿ ಇಲ್ಲಿ ಏನ್ ಗೊತ್ತಾ ನಾನು ಹೇಳೋದು, ತಗೊಳ್ತಿರಲ್ವಾ, ತಗೊಂಡಾಗ ಇಲ್ಲಿ ಸ್ಕ್ವೇರ್ ಪಿಲ್ಲರ್ ಕೊಡಿ, 4 ಮೂಲೆ ಪಿಲ್ಲರ್ ಆಟೆ. ಈ ಗೋಡೆ ನೇರವಾಗಿ ಇದಕ್ಕೆ ಅಲ್ಲಿ ಆ ಮೂಲೆಗೊಂದು ಕೊಡಿ, ಅಲ್ಲೊಂದು ಇದೆಲ್ಲ ಕೊಡ್ತಿರಲ್ವಾ, ಅಲ್ಲಿ ಸ್ಟ್ರೈಟ್ ಆಗಿರ್ಲಿ, ಬಟ್ಟ ಆಗ್ಬಾರ್ದು. ಮತ್ತೆ ಒಂದು ಅಲ್ಲಿಂದ ಅಲ್ಲಿಗೆ ಎಷ್ಟಿದೆಯೋ ನೆನ್ಪಿಟ್ಕೊಳ್ಳಿ, ಅಲ್ಲಿಂದ ಅಲ್ಲಿಗೆ ಎಷ್ಟಿದೆಯೋ ಈ ಪಿಲ್ಲರ್ ಅಷ್ಟೇ ಇರಬೇಕು. ಇಲ್ಲ ಪಿಲ್ಲರ್ ಹಾಕ್ತಿರಲ್ವಾ, ಇಲ್ಲಿಂದ ಅಲ್ಲಿ ಅಷ್ಟೇ ಇರಬೇಕು, ಮತ್ತೆ ಇಲ್ಲಿಂದ ಅಲ್ಲಿಗೆ ಅಷ್ಟೇ ಇರಬೇಕು. ಅಲ್ಲಿ ಗೇಟ್ ಇಟ್ಕೊಬಹುದು. ಇಟ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಅಲ್ಲಿ ಸಣ್ಣ ಗೇಟ್ ಇಟ್ಕೊಂಡು ಫಸ್ಟ್ ಕ್ಲಾಸ್ ಬರ್ತಿರಲ್ವಾ, ಇದು ದೊಡ್ಡ ಗೇಟ್ ಇರುತ್ತೆ ನಮಗೆ. ಒಂದು ಯಾವ್ದೇ ಸದ್ಯಕ್ಕೆ ಸುಮ್ಮನಿದೆ, ಅಲ್ಲಿ ಹಂಗಿರಲ್ಲ, ಓಡಾಡಕ್ ಅಷ್ಟೇ. ಸಿಮೆಂಟ್ ಹಂಗೆ ಇಟ್ಬಿಡ್ಲಿ, ನೀರು ಮಳೆ ನೀರು ಒಳಗೆ ಸಿಮೆಂಟ್ ಹಂಗೆ ಇಟ್ಬಿಡ್ಲಿ. ಅರ್ಥ ಆಯ್ತಾ? ಅಲ್ಲಿಂದ ಅಲ್ಲಿಗೆ ಎಷ್ಟು ಬರುತ್ತೋ ಇಲ್ಲಿಂದ ಅಲ್ಲಿಗೆ ಎಷ್ಟು ಬರಬೇಕು, ಯಾವುದೇ ಕಾರಣಕ್ಕೆ ಹಿಂಗೆ ಬರಬಾರ್ದು ಮತ್ತು ಒಳಗೆ ಬರಬಾರ್ದು, ನೆನ್ಪಿಟ್ಕೋಬೇಕು. ಮತ್ತು ಇನ್ನೊಂದು ಓದಪಟ್ಟು ಹೊರ ತಗೊಳಂಗಾಗುತ್ತೆ ಮತ್ತೆ. ಅರ್ಥ ಆಯ್ತಾ? ಅದಕ್ಕೆ ಕಾರಣಕ್ಕೆ ಅಲ್ಲಿಂದ ಅಲ್ಲಿಗೆ ಎಷ್ಟು ಬರ್ತೋ ಇಲ್ಲಿಂದ ಅಲ್ಲಿಗೆ ಅಲ್ಲಿ ಒಂದು ಕೆಲಸ ಮಾಡಿ, ಆ ಮೂಲೆಗೆ ಒಂದು ಹಾಕ್ಬಿಡಿ, ಫಸ್ಟ್ ಸೆಂಟ್ರಿಗೆ ಒಂದು ಹಾಕಿ, ಇಲ್ಲೊಂದು ಹಾಕಿ, ಈ ಗೋಡೆ ನೀರಕ್ಕೆ ಈ ಮೂಲೆಗೆ, ಮತ್ತೆ ಈ ಗೋಡೆ ನೀರಕ್ಕೆ ಒಂದು ಹಾಕಿ ಪಿಲ್ಲರ್, 4 ಪಿಲ್ಲರ್, ಉತ್ತಮ ಪಿಲ್ಲರ್ ಹಾಕೊಂಡ್ಬಿಡ್ತೀವಿ. ಅಡ್ಡ ಪಿಲ್ಲರ್ಗೆ ಅಲ್ಲಿ ಹಾಕಿದ್ರಲ್ಲ ಅಪ್ಪದ ಇಲ್ಲಿ ಹಾಕೊಂಡ್ಬಿಡ್ತೀವಿ. ಫುಲ್ ಕಟ್ಕೊಂಡು ಕ್ಲಿಯರ್ ಮಾಡ್ಬಿಡಿ. ಇಲ್ಲಿಗೆ ಗೇಟ್ ಅಷ್ಟೇ, ಸಣ್ಣ ಗೇಟು ಇಷ್ಟೇ ಹತ್ರ ಇರಲಿ, ಅಷ್ಟೇ ಹತ್ರ ಬೇಡ. ಕಾಂಪೌಂಡ್ ಈ ಕಾಂಪೌಂಡ್ ಒಳಗೆ ಕ್ಲೋಸ್ ಮಾಡಿ, ಇದೊಂದು ಇರಲಿ. ಅರ್ಥ ಆಯ್ತಾ? ಇದನ್ನು ಮಾಡ್ಬೇಕಂದ್ರೆ ಭಾಳ ಚೆನ್ನಾಗಿ ಮಾಡ್ಬೋದಾಗಿತ್ತು. ಸದ್ಯಕ್ಕೆ ಫಸ್ಟ್ ಸ್ಟೆಪ್ಪು ಇದನ್ನ ಮಾಡ್ಕೊಳ್ಳಿ. ಇಲ್ಲಿ ಗೋಡೆ ಕಟ್ಟಬೇಕು, ಕಾಂಪೌಂಡ್ ಇಲ್ಲ, ಬರೀ ಪಿಲ್ಲರ್. ಆ ಪಿಲ್ಲರ್ ತಂದು ಇಲ್ಲ ಹಾಕೋದಷ್ಟು. ಕಾಂಪೌಂಡ್ ಹಂಗೆ ಇರುತ್ತೆ. ಕಾಂಪೌಂಡ್ ಹಂಗೆ ಇರಲಿ, ಪಿಲ್ಲರ್ ಬಂದ್ಬಿಡ್ಲಿ, ಅಲ್ಲಿಗೆ ಕ್ಲೀನಾಗಿ ಕಟ್ಟ. ಸರಿ, ಅಲ್ಲ ಈ ಸೀಟ್ ತೆಗೆದ್ರುವ ಈಗ ನಾವೇನಾರ ನೀವು 10 ಇದ್ದು ಏನಾರ ಹೊಡಿದಂಗೆ ಮಾಡ್ಕೊಬೇಕು. ಇಲ್ಲಿ ನೀರು ಓಪನ್ ಮಾಡ್ಕೊಂಡು ಹಂಗಲ್ಲ ಮಾಡ್ಕೊಬೋದು, ತಪ್ಪೇನಿದೆ. ಈಗ ಸತ್ಯದ ಪರಿಸ್ಥಿತಿಯಲ್ಲಿ ಫುಡ್ ಹಾಕ್ಬಿಡಿ ಸುಮ್ಮನೆ, ಆಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ನಿಮಗೆ ಗೊತ್ತಾಗುತ್ತೆ, ಅವಾಗ ಮಾಡೋಣಂತೆ. ಅವಾಗ ಇದೇನು ರೋಡ್ ಸೈಡ್ ಇದು ಫಸ್ಟ್ ಕ್ಲಾಸ್ ಒಂದು ಗ್ಲಾಸ್ ಮಾಡಿಕೊಂಡು ಗ್ಲಾಸ್ ಟೈಪ್ ಮಾಡಿಕೊಂಡು ಚೆನ್ನಾಗಿರಲಿ, ಚೆನ್ನಾಗಿ ಮಾಡೋಣಂತೆ. ಈಗ ನಮ್ಮ ಆರೋಗ್ಯ ಆಗೋದು ಫಸ್ಟು, ಆಮೇಲೆ ನೆಕ್ಸ್ಟ್ ಅಲ್ವಮ್ಮ? ಈಗ ಸುಮ್ಮನೆ ಬಂಡವಾಳ ಹಾಕೋದು ಬೇಡ, ಇರೋದ್ರಲ್ಲೇ ಚೆನ್ನಾಗಿ ಅಲ್ವಾ? ಗೋಡೆ ಮೇಲೆ ಗ್ಲಾಸು ಏನಾರು ಹಾಕ್ಬೋದು. ಹಾಕ್ಬೋದು, ಆಮೇಲೆ ಎಲ್ಲ ಗೋಡೆ ಮೇಲೆ ಅಲ್ಲ, ಇಲ್ಲಿ ಸಪ್ರೇಟ್ ಸಪ್ರೇಟ್ ಇದು ಬಿಡ್ಲಿ, ಸಪ್ರೇಟ್ ಆಗ್ಬಿಡ್ತು. ಒಟ್ನಾಗ ಇಲ್ಲಿ ನಾವು ಬಂದವಸ್ತು. ಈ ನೀರು ನಾವು ಒಳಗೆ ಬಿಡ್ಬೇಕು. ಸರಿನಾ? ಈಗ ಆ ಸೈಡ್ ಬಿಟ್ಕೊಂಡಿದ್ದೀವಿ, ಆ ಸೈಡ್ ಬಿಟ್ಟಿದ್ದೀವಿ, ಎರಡು ಸೈಡು ಗೋಡೆ ಬಿಟ್ಟಿದ್ದೀವಿ. ಇದನ್ನ ಮಾಡ್ಕೊಳ್ಳಿ, ಇದು ಬಿಡಿ ಫಸ್ಟ್. ಮತ್ತೆ ಇದೇನು ಓಪನ್ ಬೇಡ. ಇದು ಒಂದಾಗುತ್ತೆ ಸುಮ್ಮನೆ. ಇವಾಗ ಅದನ್ನೇ ಸರಿ ಮಾಡ್ಕೊ. ಏನಾಗಲ್ಲ, ದುಡ್ಡು ಹಾಕ್ಬೇಡ ಅಷ್ಟೇ, ಬಂಡವಾಳ ಹಾಕ್ಬೇಡಿ ಸುಮ್ಮನೆ. ಹೌದ್ರಾ? ನಿಮ್ಗೇನಪ್ಪ ಅಂದ್ರೆ ಈಗ ಅದನ್ನ ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಳ್ಳಿ ಅಂದ್ರೆ ಬಂಡವಾಳ ಜಾಸ್ತಿ ಆಗಲ್ಲ ಸುಮ್ಮನೆ.
ನಿಮ್ಗೇನೋ ವಾಸ್ತುಪರವಾಗಿ ಮಾಡ್ಕೊಳ್ಳಿ. ಇದು ಮನೆಲ್ಲ ನಮ್ಗೆ ಆಯ ಇದೊಂದು ಆಯ ಚೆನ್ನಾಗಿದೆ. ನಾನ್ ಸುಮ್ನೆ ಅದ್ ಕಿತ್ತಾಕಿ ಇದ್ ಕಿತ್ತಾಕಿ ಅಂತ ಹೇಳಲ್ಲ. ಅದಕ್ಕೆ ಕೇಳಿದ್ದೆ. ನೀವೇನೋ ಮನಸ್ಸಲ್ಲಿ ಇಟ್ಕೋಬೇಡಿ ಅಂತವಲ್ಲ. ಇದು ಮಾಡ್ಕೊಂಡು ನಾನು ಹೇಳೋದು, ಇಲ್ಲಿ ರೋಡ್ ನೋಡಿ, ರೋಡು ಇಲ್ಲಿಗೂ ಅಲ್ಲಿಗೂ ಡೌನ್ ಆಯ್ತಿದ್ದು, ಅದು ಡೌನ್ ಆಯ್ತು, ಅದು ಅಪ್ ಆಯ್ತು. ಹಂಗಂತ ನಾವೇನು ಚೇಂಜ್ ಮಾಡಕ್ ಬರಲ್ಲ ನೋಡಿ. ಅರ್ಥ ಆಯ್ತಾ? ಚೇಂಜ್ ಮಾಡಕ್ ಬರ್ತಲ್ಲ, ತಿರುಗಿ ಚೇಂಜ್ ಮಾಡಕ್ಕಾಗತ್ತ. ಹಾಗಾಗಿ ನಾನು ಹೇಳೋದನ್ನು ಸರಿನಾ? ಏನಂತೀರಾ? ಅರ್ಥ ಆಯ್ತಾ? ತೋರಿಸ್ತಾನೆ, ಎಲ್ಲರಿಗೂ ದೇವ್ರ ಇದ್ದಾನೆ, ದಾರಿ ತೋರಿಸ್ತಾನೆ. ಬಂದ್ರೆ ನಾನೆಲ್ಲ ಸ್ಪಷ್ಟವಾಗಿ ಚೆನ್ನಾಗಿ ಮಾಡ್ಬೇಕು, ಸರಿನಾ? ಸ್ವಲ್ಪ ಒಗ್ಗಟ್ಟಾಗತ್ತೆ. ಸ್ವಲ್ಪ ನಮಗೆ ಪ್ರಾಬ್ಲಮ್. ಅದು ಇವಾಗ ಅರ್ಜೆಂಟಿಗೆ ಮಾಡ್ಕೊಂಡ ಆಷಾಢ ಬೇರೆ ಗೊತ್ತಲ್ಲ, ಅಲ್ಲಿ ಸಾಧ್ಯವಾದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳೋದು. ಜ್ವರ ಬಂದಿದೆ, ಆಷಾಢದೊಳಗೆ ಮಾಡ್ಕೊಳ್ಳಿ. ಇಂಜೆಕ್ಷನ್ ಯಾವಾಗ ತಗೋಬೇಕು ಅಂತ ಕೇಳಬಾರ್ದು. ಏನಂತೀರ? ಟ್ರೈ ಮಾಡೋಣ. ಸಾಧ್ಯವಾದಷ್ಟು ಬೇಗ ಮಾಡ್ಕೊಳ್ಳಿ, ಸರಿನಾ? ಹಂಗಾರೆ ಅಕ್ಕೆ ಪಟ್ಟೆ ಎಲ್ಲ ಮನೆಗೆ ಎದುರುಗಡೆ ಹಾಕಕ್ಕೆ